ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತು BBA 4ನೇ ಸೆಮಿಸ್ಟರ್ನ IT ತಾರತಮ್ಯ ಈ ಕಥೆಯನ್ನು ನಾನು ಹೇಳ್ತಾ ಇಲ್ಲ, ನನ್ನ ಸಹೋದರ ಹಾಗೆ ಆತ್ಮೀಯ ಸ್ನೇಹಿತರಾಗಿರುವಂತಹ ಡಾಕ್ಟರ್ ಗಿರೀಶ್ ವೈ ಅವರು ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಗಾಗ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇರ್ತೀವಿ. ಇದ್ರ ಬಗ್ಗೆನೂ ಕೂಡ ಒಂದು ವಾಯ್ಸ್ ನೋಟ್ ಕಳಿಸಿದ್ದೀನಿ, ಕೇಳಿ ಅಕ್ಕ ಅಂತಂದಿದ್ರು. ನಾನು ಕೇಳಿದೆ, ಅರ್ಥ ಆಯಿತು, ತುಂಬಾ ಇಷ್ಟ ಆಯಿತು. ಹಾಗೆ ನನಗೆ ಏನು ಅನ್ನಿಸ್ತು ಅಂದರೆ, ಇದು ಕೇವಲ ಅವ್ರ ಸ್ಟೂಡೆಂಟ್ಗಷ್ಟೇ ಹೆಲ್ಪ್ ಆಗಬಾರ್ದು, ಬೇರೆ BBA ಸ್ಟೂಡೆಂಟ್ ಅವ್ರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಲಾಗಿರಿ ಅಂತ ಕೇಳಿದೆ. ಓಕೆ ಅಕ್ಕ, ಶ್ಯೂರ್ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಹಾಗಾಗಿ ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಈ ಥರ ಪ್ರಬಂಧಗಳು ಬರೀ ಓದ್ತಾ ಇರೋ ಸ್ಟೂಡೆಂಟ್ಸ್ಗಷ್ಟೇ ಹೆಲ್ಪ್ ಆಗೋದಿಲ್ಲ, ಕಾಂಪಿಟೇಟಿವ್ ಫೀಲ್ಡಲ್ಲಿರುವಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಈ ಥರ ಪ್ರಬಂಧ, ಕತೆ, ಕಾದಂಬರಿ, ಕವನಗಳು, ಪ್ರವಾಸ ಕಥನ ಇಂಥವೆಲ್ಲ ಗೊತ್ತಿರಬೇಕು. ಪಾತ್ರಗಳ ಬಗ್ಗೆ ನೆನಪಲ್ಲಿ ಇಟ್ಕೊಬೇಕು, ಮುಖ್ಯ ಕಥಾವಸ್ತು ಏನು ಅನ್ನೋದನ್ನು ನೆನಪಲ್ಲಿ ಇಟ್ಕೊಬೇಕು. ಪ್ರಶ್ನೆ ಯಾವ ಥರ ಬೇಕಾದರೂ ಆಗ್ಬೋದಲ್ವಾ. ಓಕೆ, ಈಗ BBA 4ನೇ ಸೆಮಿಸ್ಟರ್ನ ಸುಧಾ ಮೂರ್ತಿಯವರು ಬರೆದಿರುವಂತಹ IT ತಾರತಮ್ಯ ಈ ಒಂದು ಪ್ರಬಂಧ ಅಥವಾ ಕಥೆಯ ಸಾರಾಂಶ. ಸುಧಾಮೂರ್ತಿಯವರ IT ತಾರತಮ್ಯ ಅನ್ನುವಂಥ ಪಾಠವನ್ನು ಇವತ್ತು ನಾವು ನೋಡೋಣ. ಕತೆ ಅಥವಾ ಇದು ಪ್ರಬಂಧ ಅಂತೇಳಿ ಅಂದ್ಕೊಳ್ಬೋದು, ಲೇಖನದ ಥರನೂ ನಾವು ಇದನ್ನು ನೋಡ್ಕೊಳ್ಬೋದು. ಇಲ್ಲಿ ಏನಪ್ಪ ವಿಷಯ ಅಂತಂದರೆ, ಸಂಘರ್ಷ ಅನ್ನೋ ಥೀಮಲ್ಲಿ ಇಟ್ಟಿರ್ತಾರೆ. ಸಂಘರ್ಷದ ಪರಿಕಲ್ಪನೆಯನ್ನೆಲ್ಲ ನಾನು ನಿಮಗೆ ಹೇಳಿದ್ದೀನಿ. ಅಂದರೆ ಏನದು ಹೊಂದಾಣಿಕೆ ಇಲ್ಲದಿರುವಂಥ ಒಂದು ಪರಿಸ್ಥಿತಿ ಅಥವಾ ಸನ್ನಿವೇಶ ಅಂಥೇಳಿ. ಇಲ್ಲಿ ಒಂದು ಮಾರುಕಟ್ಟೆಯ ಸೀನನ್ನು ಇಟ್ಕೊಂಡು ಅಲ್ಲಿನ ಎಕ್ಸ್ಪೀರಿಯನ್ಸನ್ನು ಸುಧಾಮೂರ್ತಿಯವರು ಬರಿತಾ ಹೋಗ್ತಾರೆ. ಹೇಗಪ್ಪ ಅಂತಂದರೆ, IT ಎಂಪ್ಲಾಯೀಸನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಸಾಮಾನ್ಯ ಜನರನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋವಂಥದ್ದು. ಒಬ್ಬ ಹಣ್ಣಿನ ವ್ಯಾಪಾರಿ IT ಎಂಪ್ಲಾಯೀಸ್ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಸಾಮಾನ್ಯ ಜನಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಮತ್ತು ಪ್ರೈಸಸ್ಸಲ್ಲಿ ಹೇಗೆ ಡಿಫ್ರೆನ್ಸಸ್ಸು ಇರುತ್ತೆ. IT ಎಂಪ್ಲಾಯೀಸ್ಗೆ ಜಾಸ್ತಿ ಪ್ರೈಸನ್ನು ಹೇಳೋವಂಥದ್ದು, ಇವ್ರಿಗೆ ಕಡಿಮೆ ಪ್ರೈಸನ್ನು ಹೇಳುವಂಥದ್ದು. ಯಾಕೆ IT ಎಂಪ್ಲಾಯೀಸ್ ಜಾಸ್ತಿ ಹೇಳ್ತಾರೆ ಅಂತಂದರೆ, ಅವ್ರ ಹತ್ರ ದುಡ್ಡು ಜಾಸ್ತಿ ಇರುತ್ತೆ, ಅರ್ನಿಂಗ್ಸ್ ಜಾಸ್ತಿ ಇರುತ್ತೆ ಅನ್ನೋವಂಥ ಒಂದು ಉದ್ದೇಶ. ಈಗ ನೋಡೋಣ, ಕಥೆಯನ್ನು ಗಮನಿಸ್ತಾ ಹೋಗೋಣ. ಇಲ್ಲಿ ಬರುವಂಥ ಮೈನ್ ಕ್ಯಾರೆಕ್ಟರ್ಸ್ ಏನಪ್ಪ ಅಂತಂದರೆ, ಒಬ್ಬರು ಸುಧಾಮೂರ್ತಿ, ಇನ್ನೊಬ್ಬರು ಅವ್ರ ಕಾರ್ ಡ್ರೈವರು, ಇನ್ನೊಂದು ವ್ಯಾಪಾರಿ, ಇನ್ನು ಅಲ್ಲಿ ಬಂದು ಹೋಗುವಂಥ ಅವ್ರ ಸ್ಟೂಡೆಂಟ್ ಒಬ್ಬರು. ಸಾಮಾನ್ಯವಾಗಿ ಏನು ಮಾಡ್ತೀವಿ, ನಮ್ಮ ಸಂಪ್ರದಾಯದಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂತಂದರೆ ನಾವು ನೋಡೋಕ್ಕೆ ಹೋಗ್ತೀವಿ ಅಂತಂದರೆ ಅವ್ರಿಗೆ ಹಣ್ಣು ಅದೇನಾದರೂ ತೊಗೊಂಡು ಹೋಗುವಂಥದ್ದು, ಬ್ರೆಡ್ ತೊಗೊಂಡು ಹೋಗುವಂಥದ್ದು, ಅಥವಾ ಕೆಲವರು ದುಡ್ಡನ್ನು ಕೊಟ್ಟು ಬರುವಂಥದ್ದು ಇರುತ್ತೆ. ಬಟ್ ಇತ್ತೀಚಿನ ಜನ್ರೇಷನಲ್ಲಿ ಏನಾಗ್ತಿದೆ, ಹಣ್ಣನ್ನು ಕೊಡೋ ಬದಲು ಯಂಗ್ಸ್ಟರ್ಸ್ ಎಲ್ಲ ಒಂದು ಹೂವನ್ನು ಕೊಟ್ಟು ಅವರು ವಿಶ್ ಮಾಡಿ ಬರೋವಂಥದ್ದು ಮಾಡ್ತಿರ್ತಾರೆ. ಇಲ್ಲಿ ಇವರು ಫ್ರೆಂಡ್ ಒಬ್ರು ಇರ್ತಾರೆ, ಸ್ವಪ್ನ ಅಂತೇಳಿ. ಅವ್ರಿಗೆ ಹುಷಾರಿರೋದಿಲ್ಲ. ಸರಿ ನೋಡ್ಕೊಂಡು ಬರೋಣ ಅಂತೇಳಿ ಒಂದಿನ ಹೋಗ್ತಾರೆ. ಹೋಗೋಕ್ಕೆ ಮುಂಚೆ ಒಂದಷ್ಟು ಹಣ್ಣನ್ನು ತೊಗೊಂಡು ಹೋಗಬೇಕು ಅಂತೇಳಿ ಮಾರ್ಕೆಟ್ಗೆ ಹೋಗೋ ಪ್ಲ್ಯಾನನ್ನು ಮಾಡ್ಕೋತಾರೆ. ಇಷ್ಟೂ ದಿನ ಏನು ಮಾಡ್ತಿರ್ತಾರೆ, ಇವರು ಮನೆಯಲ್ಲಿ ಬೇರೆ ಕೆಲಸ ಎಲ್ಲ ಇದ್ದಿದ್ದರಿಂದ ಅವ್ರ ತಾಯಿನೇ ಮಾರ್ಕೆಟ್ಗೆ ಹೋಗಿ ಎಲ್ಲವನ್ನು ತರ್ತಾ ಇರ್ತಾರೆ. ಇವರು ಮಾರ್ಕೆಟ್ಗೆ ಹೋಗಿರೋದಿಲ್ಲ, ತುಂಬ ದಿನ ಆಗಿರುತ್ತೆ. ಮಾರ್ಕೆಟಲ್ಲಿ ಏನು ಬೆಲೆ ಇದೆ ಅನ್ನೋದು ಸಹ ಇವ್ರಿಗೆ ಗೊತ್ತಿರೋದಿಲ್ಲ. ಹಣ್ಣಿನ ಬೆಲೆ ಆಗ್ಬೋದು, ಹೂವಿನ ಬೆಲೆ ಆಗ್ಬೋದು, ಎಲ್ಲವನ್ನು. ಸರಿ ಒಂದ್ಸಲ ಏನು ಮಾಡ್ತಾರೆ, ಅವ್ರ ಡ್ರೈವರನ್ನು ಕರ್ಕೊಂಡು ಹೋಗ್ತಾರೆ. ಬೇಸಿಗೆ ಬೇರೆ ಆಗಿರುತ್ತೆ, ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇರುತ್ತೆ, ಎಲ್ಲರೂ ಹಣ್ಣಿನ ಅಂಗಡಿಗಳ ಮುಂದೆ ಅಲ್ಲಿ ಇಲ್ಲಿ ಇರ್ತಾರೆ. ಅಂಗಡಿ ಹತ್ರ ಹೋಗ್ತಾರೆ. ಇವರು ಡ್ರೈವರು ಕಾರ್ ಪಾರ್ಕ್ ಮಾಡ್ಕೊಂಡು ಬರೋದಕ್ಕೆ ಅಂತೇಳಿ ಹೋಗಿರ್ತಾರೆ. ಅಂಗಡಿ ಹತ್ರ ಹೋದಂಥ ಸಂದರ್ಭದಲ್ಲಿ ನೋಡ್ತಾರೆ, ಅಂಗಡಿ ಅವನ ವ್ಯಾಪಾರ ತುಂಬ ಚೆನ್ನಾಗಾಗ್ತಿರುತ್ತೆ. ಹಣ್ಣಿನ ವ್ಯಾಪಾರ, ಹಣ್ಣುಗಳು ಬೇರೆ ಬೇರೆ ಕಡೆಯಿಂದ ಬಂದಿರುತ್ತೆ. ಮಾವಿನ ಹಣ್ಣು ಮುಂಬೈಯಿಂದ ಬಂದಿರುತ್ತೆ, ದ್ರಾಕ್ಷಿ, ಹಸಿರು ದ್ರಾಕ್ಷಿ ಬಿಜಾಪುರದಿಂದ ಬಂದಿರುತ್ತೆ, ಮತ್ತು ಪೇರಲೆ, ಸೀಬೆ ಹಣ್ಣು ಅಲಹಾಬಾದ್ನಿಂದ ಬಂದಿರುತ್ತೆ, ಕಿತ್ತಲೆ ಹಣ್ಣು ಕೊಡಗಿನಿಂದ ಬಂದಿರುತ್ತೆ. ಇನ್ನು ಬಕೆಟ್ನಲ್ಲಿ ಹೂಗಳನ್ನೆಲ್ಲ ಜೋಡಿಸಿಟ್ಟಿರ್ತಾನೆ. ಸುಗಂಧರಾಜ ಒಂದು ಕಡೆ, ಗುಲಾಬಿ ಒಂದು ಕಡೆ, ಮಲ್ಲಿಗೆ ದಿಂಡು ಒಂದು ಕಡೆ ಇದೆ, ಕನಕಾಂಬರ ಹೂವಿನ ರಾಶಿ ಒಂದು ಕಡೆ ಇದೆ. ಎಲ್ಲವನ್ನು ನೋಡ್ತಿರ್ತಾಳೆ. ಆ ವ್ಯಾಪಾರಿ ಹೆಂಗಿರ್ತಾನೆ ಅಂತಂದರೆ, ಕತ್ನಲ್ಲಿ ಚಿನ್ನದ ಚೈನ್ ಹಾಕಿರ್ತಾನೆ, ಬೆರಳಿನಲ್ಲಿ ವಜ್ರದ ಉಂಗುರ ಹಾಕ್ಕೊಂಡಿರ್ತಾನೆ, ಕೈಯಲ್ಲಿ ಒಂದು ಚಿನ್ನದ ಗಡಿಯಾರವನ್ನು ಹಾಕ್ಕೊಂಡಿರ್ತಾನೆ. ಇದನ್ನೆಲ್ಲ ನೋಡ್ತಾಯಿದ್ರೆ ಏನು ಅನಿಸುತ್ತೆ, ವ್ಯಾಪಾರ ತುಂಬ ಚೆನ್ನಾಗಿ ಆಗ್ತಿದೆ ಅಂಥೇಳಿ ಅನಿಸುತ್ತೆ. ಅಷ್ಟರಲ್ಲಿ ಇವರು ಆ ಸ್ಟೂಡೆಂಟ್ ಒಬ್ಬರು ಬರ್ತಾರೆ, ಓಲ್ಡ್ ಸ್ಟೂಡೆಂಟು. ಬಂದಂಥ ಸಂದರ್ಭ ಕೇಳ್ತಾರೆ, ಮೇಡಮ್ ಕ್ಲಾಸ್ ಇಲ್ವಾ, ಇಲ್ಲಿದ್ರಲ್ಲ ಹಾಗೆ ಹೇಗೆ ಅಂತ. ಇವ್ರು ಹೇಳ್ತಾರೆ, ಸುಧಾಮೂರ್ತಿಯವರು, ಈಗ ಎಲ್ಲಿ ಲೆಕ್ಚರ್ ಕ್ಲಾಸ್ ನಡೀತಿಲ್ವಲ್ಲ, ಬೇಸಿಗೆ ದಿನ ಅಂತೇಳಿ ಹೇಳ್ತಾ, ಪರೀಕ್ಷೆ ಟೈಮು ಅಂತೆಲ್ಲ ಹೇಳ್ತಾ ಕಡೆ ಕೇಳ್ತಾರೆ, ನೀವೆಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ. ಇವ್ರು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಕ್ಕಳನ್ನು ಮಾತಾಡಿಸ್ತಾರೆ, ಅವ್ರ ಸ್ಟೂಡೆಂಟ್ಸನ್ನು. ಅವ್ರು ಹೇಳ್ತಾರೆ, ಅವ್ರ ಸ್ಟೂಡೆಂಟು, ನಾನು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಒಂದು ಒಳ್ಳೆ ಪೊಸಿಷನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ. ಇವ್ರಿಗೆ ಭಾಳ ಖುಷಿಯಾಗುತ್ತೆ. ಸರಿ, ಅಂಗಡಿಯವನು ಏನು ಮಾಡ್ತಾನೆ, IT ಎಂಪ್ಲಾಯ್ ಅಲ್ವಾ ಆಕೆ, ಬಂದು ನೋಡಿದ ತಕ್ಷಣ ಆಕೆಗೆ ಎದ್ದು ರೆಸ್ಪೆಕ್ಟ್ ಕೊಟ್ಟು ತುಂಬ ಪೊಲೈಟಾಗಿ ಕೇಳ್ತಾನೆ, ಏನು ಬೇಕಂತೆಲ್ಲ ವಿಚಾರಿಸ್ತಾನೆ. ಅವಳು ಯಾವುದೋ ಒಂದು ಸ್ವಲ್ಪ ಹಣ್ಣು ಮತ್ತು ಅದೇನೇನೋ ತೊಗೊಂಡು ಹೊರಟೋಗ್ತಾಳೆ. ಆಕೆ ಯಾವುದೇ ರೀತಿಯಾದಂಥ ಬಾರ್ಗೇನಿಂಗ್ ಮಾಡೋದಿಲ್ಲ. ಇವನು ಎಷ್ಟು ರೇಟ್ ಹೇಳಿರ್ತಾನೋ ಅಷ್ಟು ರೇಟ್ ಕೊಟ್ಟು, ಅಮೌಂಟ್ ಕೊಟ್ಟು ಹೋಗಿರ್ತಾಳೆ. ಸರಿ, ನೆಕ್ಸ್ಟ್ ಇವರು
ಮಾವಿನ ಹಣ್ಣು ಒಂದು ಡಜನ್ಗೆ ಎಷ್ಟು ಅಂತೇಳಿ ಕೇಳ್ತಾರೆ. ಆ್ಯಕ್ಚುಲಿ ನಾವು ಮಾವಿನ ಹಣ್ಣನ್ನೆಲ್ಲ ಹೆಂಗೆ ಕೇಳ್ತೀವಿ, ಕೆ ಜಿ ಲೆಕ್ಕದಲ್ಲಿ ಕೇಳ್ತೀವಿ. ಪಾಪ ಇವರು ಮಾರ್ಕೆಟಿಗೆ ಬಂದಿಲ್ಲ ಅಥವಾ ಇವ್ರಿಗೆ ಗೊತ್ತಿಲ್ಲ, ಸರಿ ಅಂತೇಳಿ ಕೇಳ್ತಾರೆ. ಆ ಅಂಗಡಿಯವನು ಮೇಲಿಂದ ಕೆಳಕ್ಕೆ ನೋಡ್ತಾನೆ. ಸುಧಾಮೂರ್ತಿ ಅವ್ರು ಸಿಂಪಲ್ ಅಲ್ವಾ, ಕಾಟನ್ ಸೀರೆ ಹಾಕಿರ್ತಾರೆ. ಅದೇ ಟೈಮ್ಗೆ ಸ್ಟೂಡೆಂಟ್ ಬೇರೆ ಬಂದು ಟೀಚರ್ ಅಂತೆಲ್ಲ ಮಾತಾಡಿರ್ತಾರೆ. ಇವನೇನು ಊಹೆ ಮಾಡ್ತಾನೆ, ಯಾವುದೋ ಒಂದು ಸಾಮಾನ್ಯ ಶಿಕ್ಷಕಿ ಅಂತೇಳಿ ಅಂದ್ಕೊಳ್ತಾ, ಸಂಬಳ ಎಲ್ಲ ಕಡಿಮೆ ಅಲ್ವಾ ಟೀಚರ್ಸ್ಗೆ, ಅದನ್ನು ನೋಡಿ ಒಂದು ವಿಕಾರವಾಗಿ ನಗ್ತಾ ಹೇಳ್ತಾನೆ, ಆಲ್ಫಾನ್ಸೋ ಮಾವಿನ ಹಣ್ಣು 150 ರೂಪಾಯಿ, ಒಂದು ಗುಲಾಬಿ ಹೂಗೆ 5 ರೂಪಾಯಿ ಅಂತೇಳಿ. ಇದನ್ನು ಬೆಲೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸುಧಾಮೂರ್ತಿಯವ್ರಿಗೆ ಹೇಳೋ ಅಂಥ ಬೆಲೆ ಇದಾಗಿರುತ್ತೆ. 150 ರೂಪಾಯಿ ಮಾವಿನ ಹಣ್ಣಿಗೆ, ಒಂದು ಗುಲಾಬಿ ಹೂಗೆ 5 ರೂಪಾಯಿ. ಸರಿ, ಇವ್ರಿಗೆ ಜಾಸ್ತಿ ಅನಿಸುತ್ತೆ, ಯಾಕೆಂದರೆ ಇವರು ಮಾರ್ಕೆಟಿಗೆ ಬಂದಿರೋದಿಲ್ಲ, ಏನು ಇಷ್ಟು ರೇಟ್ ಇದೆಯಲ್ಲ ಅಂತೇಳಿ ಅಂದ್ಕೊಳ್ತಾ ಯಾಕೆ ಇಷ್ಟೊಂದು ಬೆಲೆ ಅಂತೇಳಿ ಕೇಳ್ತಾರೆ. ಅವನಿಗೆ ಕೋಪ ಜಾಸ್ತಿ ಆಗ್ತದೆ, ಯಾಕಂದರೆ ಇವರು ಅಲ್ಲೇ ನಿಂತಿದ್ದಾರೆ, ಡ್ರೈವರ್ಗೆ ವೆಯ್ಟ್ ಮಾಡ್ತಾ ನಿಂತಿದ್ದಾರೆ, ಏನೂ ಪರ್ಚೇಸ್ ಮಾಡಿಲ್ಲ. ಬೇರೆಯವರು ಸ್ಟೂಡೆಂಟೂ ಸಹ ಬಂದು ಪರ್ಚೇಸ್ ಮಾಡಿ ಹೋಗಿದ್ದಾರೆ. ಕೊನೆಗೆ ಇವನು ಹೇಳ್ತಾನೆ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ನೀವೇನು ತೊಗೊತಾನೆ ಇಲ್ಲ, ನಿಮ್ಮ ಸ್ಟೂಡೆಂಟು ಬಂದು ತೊಗೊಂಡೋದ್ರು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೆ. ಮತ್ತು ಫೋನಲ್ಲಿ ಅವ್ರ ಫ್ರೆಂಡ್ ಹತ್ರ ಹೇಳ್ತಿರ್ತಾನೆ, ಇವರು ಸ್ಕೂಲ್ ಟೀಚರ್ಗಳೇ ಹಿಂಗೆ ಸ್ಕೂಲಲ್ಲಿ ಪಾಠ ಮಾಡಿ ಎದುರುಗಡೆ ಸಿಕ್ಕೋರಿಗೆಲ್ಲ ಉಪದೇಶ ಹೇಳ್ತಾನೆ ಹೋಗ್ತಾರೆ. ಮಾರ್ಕೆಟಲ್ಲಿ ಏನು ಬೆಲೆ ಇಲ್ಲ ಅನ್ನೋದು ಗೊತ್ತಿಲ್ಲ, ಇಂಥವ್ರು ನಾನು ಉತ್ತರ ಕೊಡೋದು ಇಲ್ಲ, ಪರ್ಚೇಸ್ ಮಾಡಿಲ್ಲ ಅಂತಂದರೆ ಯಾಕೆ ಬೆಲೆ ವಿಷಯ ಇವ್ರಿಗೆ ಅಂಥೇಳಿ ಹಿಂದಿನಲ್ಲಿ ಹೇಳ್ತಾನೆ. ಆದರೆ ಸುಧಾಮೂರ್ತಿ ಅವ್ರಿಗೆ ಹಿಂದಿನೂ ಗೊತ್ತಿರುತ್ತೆ. ಅಷ್ಟರಲ್ಲಿ ಅವ್ರ ಕಾರ್ ಡ್ರೈವರ್ ಪಾರ್ಕ್ ಮಾಡಿ ಬರ್ತಾನೆ. ಬಂದಂಥ ಕಾರ್ ಡ್ರೈವರು ಆ ಕಂಪ್ನಿಯ ಟಿ ಶರ್ಟು ID ಕಾರ್ಡ್ ಎಲ್ಲ ವೇರ್ ಮಾಡ್ಕೊಂಡು ಬಂದಿರ್ತಾನೆ. ಇವನು ದೂರದಿಂದ ನೋಡ್ತಾನೆ. ಬಂದಂಥವನು ಈ ಕಂಪ್ನಿಯ ಎಂಪ್ಲಾಯಿ, IT ಎಂಪ್ಲಾಯಿ, ದೊಡ್ಡ ಕಂಪ್ನಿ ಎಂಪ್ಲಾಯಿ ಅಂತೇಳಿ ಅನ್ಕೊಂತ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಎದ್ದು ಸರ್ ಅಂತೇಳಿ ಮಾತಾಡಿಸಿ, ಮಾವಿನ ಹಣ್ಣು ಬೆಲೆ 300 ರೂಪಾಯಿ ಇದೆ, ನಿಮ್ಗೆ ಬೇಕಾದ್ರೆ 250 ಕೊಡ್ತೀನಿ ಡಿಸ್ಕೌಂಟ್ ಮಾಡಿ. ಗುಲಾಬಿ ಹೂವು 10 ರೂಪಾಯಿ ಒಂದು ಕಡ್ಡಿ, ನಿಮ್ಗೆ ಬೇಕಾದರೆ 7 ರೂಪಾಯಿಗೆ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಅಂತೇಳಿ ಹೇಳ್ತಾನೆ. ಗಮನಿಸ್ಕೊಳ್ಳಿ, ಸುಧಾಮೂರ್ತಿ ಅವ್ರಿಗೆ ಹೇಳೋ ಬೆಲೆ ಮಾವಿನ ಹಣ್ಣಿಗೆ 150 ರೂಪಾಯಿ, ಗುಲಾಬಿ ಕಡ್ಡಿಗೆ 5 ರೂಪಾಯಿ. ಬಟ್ ಇಲ್ಲಿ ಡಬಲ್ ಹೇಳಿದ್ದಾನೆ. ಮತ್ತು ಡಿಸ್ಕೌಂಟ್ ಅಂತೇಳಿ ಇವ್ರಿಗೆ ಹೇಳಿದ ರೇಟ್ಗಿಂತ ಇನ್ನೂ ಜಾಸ್ತಿ ಸಿಗೋ ಹಾಗೇ ಹೇಳಿದ್ದಾನೆ. ಇವ್ರ ಕೋಪ ತಡೆಯೋದಕ್ಕಾಗಲ್ಲ. ಈಗಷ್ಟೇ ನನಗೆ ಹಣ್ಣಿಗೆ ಬೇರೆ ಬೆಲೆ ಹೇಳಿದ್ನಲ್ಲ, ಈಗ ಡ್ರೈವರ್ ಬಂದ ತಕ್ಷಣ ಎಷ್ಟು ಜಾಸ್ತಿ ಹೆಂಗೆ ಹೇಳೋದಕ್ಕೆ ಸಾಧ್ಯ ಅಂತೇಳಿ ಅಂದ್ಕೊಳ್ತಾರೆ. ಸರಿ, ಕೇಳ್ತಾರೆ, ಇದು ಹೇಗೆ ಸಾಧ್ಯ, 5 ನಿಮಿಷದಿಂದ ನಿಮ್ಮ ಬೆಲೆ ಇದಕ್ಕೆ ಬೇರೆ ಇತ್ತಲ್ಲ ಅಂತೇಳಿ ಕೇಳ್ತಾರೆ. ಅವನು ಅಂಗಡಿಯವನು ಕೋಪ ಮಾಡ್ಕೊತಾನೆ. ಅವಾಗ ಹೇಳ್ತಾನೆ ಅವನು ಅಂಗಡಿಯವನು, ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ, ನೀವು ನಿಂತೇ ಇದ್ದೀರ ಹೊರತು ಏನೂ ವ್ಯಾಪಾರ ಮಾಡಿಲ್ಲ, ನಿಮ್ಮ ಸ್ಟೂಡೆಂಟು ಬಂದು ಎಲ್ಲವನ್ನ ತೊಗೊಂಡು ಹೋಗಿದ್ದಾರೆ, ನೀವು ನೋಡಿದ್ರೆ ಹಿಂಗೆ ಇದ್ದೀರಲ್ಲ ಅಂತೇಳಿ ಹೇಳ್ತಾ ಆನಂತರ ಹೇಳ್ತಾನೆ, ಬಂದಿರೋ ಡ್ರೈವರ್ ಯಾರು ದೊಡ್ಡ ಸಾಫ್ಟ್ವೇರ್ ಕಂಪ್ನಿಯ ಎಂಪ್ಲಾಯಿ, ಅವ್ರು ಖಂಡಿತವಾಗಿಯೂ ನಾವು ಹೇಳೋ ಬೆಲೆಗೆ ತೊಗೊಂತಾರೆ, ಯಾವುದೇ ರೀತಿ ಬಾರ್ಗೇನ್ ಮಾಡಲ್ಲ ಅಂತೇಳಿ ಹೇಳ್ತಾನೆ. ಸರಿ, ಇವರು ನೋಡ್ತಾರೆ. ಆಮೇಲೆ ಕೇಳ್ತಾರೆ, ಡ್ರೈವರ್ ಏನೋ ಉತ್ತರ ಹೇಳೋಕ್ಕೆ ಬರ್ತಾನೆ. ಅಂದರೆ ಇವ್ರನ್ನ ಯಾರು ಅಂದ್ಕೊಂಡಿದ್ರೆ ಸುಧಾಮೂರ್ತಿಯವರು ಕಂಪ್ನಿಯ ಓನರ್ ಅಂತೆಲ್ಲ ಹೇಳೋಕ್ಕೆ ಬರ್ತಾರೆ. ಹೇಳೋಷ್ಟೊತ್ತಿಗೆ ಇವರು ಸುಧಾಮೂರ್ತಿಯವ್ರು ತಡೀತಾರೆ. ತಡೆದಾದ್ಮೇಲೆ ಕೇಳ್ತಾರೆ, ಇವರು ಸುಧಾಮೂರ್ತಿ ಹೇಳ್ತಾರೆ, ಹಂಗಾದ್ರೆ IT ಕಂಪ್ನಿಯವ್ರಿಗೂ ಸಾಮಾನ್ಯ ಜನರಿಗೂ ಬೇರೆ ಬೇರೆ ಬೆಲೆನ ನಿಮ್ಮ ಹತ್ರ ಸರಿನಾ ಇದು ಅಂಥೇಳಿ ಕೇಳ್ತಾರೆ. ಆವಾಗ ಅವನು ಹೇಳ್ತಾನೆ, ಹೌದು, ಇಬ್ಬರ ದರಗಳನ್ನು ಬೇರೆ, ದರ ಅಂದರೆ ಪ್ರೈಸ್, ಇಬ್ಬರ ದರಗಳನ್ನು ಬೇರೆಯೇ. ಯಾಕೆಂದರೆ IT ಕಂಪ್ನಿಯಲ್ಲಿ ವರ್ಕ್ ಮಾಡೋರಿಗೆ ಸ್ಯಾಲ್ರಿ ತುಂಬ ಚೆನ್ನಾಗಿರುತ್ತೆ. ಒಂದು 50,000 ಸಂಬಳ ಬೇರೆ ಸಿಗ್ತಾ ಇರುತ್ತೆ ಅವ್ರಿಗೆ ತಿಂಗಳಿಗೆ, 1-2 ವರ್ಷ ಮಾಡಿಬಿಟ್ರೆ. ಅದೇ ಬೇರೆ ಕಂಪ್ನಿನಲ್ಲಿ ರಿಟೈರ್ಮೆಂಟ್ ಆಗೋವರೆಗೂ ಅಷ್ಟು ಸ್ಯಾಲ್ರಿಯನ್ನು ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ವ್ಯತ್ಯಾಸ ಇರುತ್ತೆ. ಮತ್ತು IT ಕಂಪ್ನಿಲಿ ಕೆಲಸ ಮಾಡೋವಂಥವ್ರಿಗೆ ಬಾಡಿಗೆನೂ ಸಹ 10,000ವರೆಗೂ ಕೊಡ್ತಾರೆ, ಅವರೂ ಕೊಡ್ತಾರೆ, ಏನು ಬಾರ್ಗೇನ್ ಮಾಡೋದಿಲ್ಲ. ಅದೇ ರೀತಿ ಮದುವೆ ವಿಷಯಕ್ಕೆ ಬಂದರೆ ಅವ್ರಿಗೆ IT ಎಂಪ್ಲಾಯೀಸ್ಗೆ ಅಂದರೆ ಹೆಣ್ಣು ಕೊಡೋದಕ್ಕೆ, ವರದಕ್ಷಿಣೆಗೆಲ್ಲನೂ ಮುಂದೆ ಇರ್ತಾರೆ. ಸೊ ಹಿಂಗೆಲ್ಲ ಇರಬೇಕಾದ್ರೆ ನಾವು ಯಾಕೆ ಪ್ರೈಸನ್ನು ಜಾಸ್ತಿ ಮಾಡಬಾರ್ದು ಅಂತೇಳಿ ಹೇಳ್ತಾ ಕಡೆಗೊಂದು ಗಾದೆ ಮಾತನ್ನು ಹೇಳ್ತಾನೆ, ಮೂರ್ಖರ ಮದುವೆಯಲ್ಲಿ ಮುಂಚೆ ಉಂಡವನೇ ಜಾಣ ಅಂತೇಳಿ ಹೇಳ್ತಾನೆ. ಅಷ್ಟೊಂದು ಸುಧಾಮೂರ್ತಿಯವ್ರಿಗೆ ಆಶ್ಚರ್ಯ ಆಗುತ್ತೆ. IT ಎಂಪ್ಲಾಯೀಸು, IT ಎಂಪ್ಲಾಯೀಸ್ ನಮ್ಮ ಸಾಮಾನ್ಯ ಬದುಕಿನಲ್ಲೂ ಇಷ್ಟು ತಾರತಮ್ಯ ಬರೋದಕ್ಕೆ ಸಾಧ್ಯ ಆಯಿತಾ, ಡಿಫ್ರೆನ್ಸ್ ಸಾಧ್ಯ ಆಯಿತಾ ಅಂಥೇಳಿ ಅಂದ್ಕೊಳ್ತಾ ವಿಷಾದದಿಂದ ಅವರು ಮಾತನ್ನು ನಿಲ್ಲಿಸ್ತಾರೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ.